ಆತ್ಮಾಘಾತ, ಸಿದ್ದು ರಣಬೇಟೆ ಶುರು. ಬಿಜೆಪಿಗೆ ನಡುಕ ಹುಟ್ಟಿಸಿದೆ ಈಗ ಸಿದ್ದರಾಮಯ್ಯನವರ ನಡೆ. ಸಿಎಂ ಸಿದ್ದರಾಮಯ್ಯ ಶರವೇಗ ಬಿಜೆಪಿಗೆ ಪುಕ ಶುರುವಾಗ್ಬಿಟ್ಟಿದೆ. ಭೋವಿ ನಿಗಮದ ಹಗರಣವೇ ಸಿದ್ದರಾಮಯ್ಯನವರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ. ಬಿಜೆಪಿ ಕಾಲದಲ್ಲಿ ನಡೆದಿದ್ದ ಬ್ರಹ್ಮಾಂಡ ಹಗರಣ ಇದು. ಭೋವಿ ನಿಗಮದ ಮಾಜಿ ಎಂಡಿ ತಂಗಿ ಅರೆಸ್ಟ್ ಆಗಿದ್ದಾರೆ. ಮಾಜಿ ವ್ಯವಸ್ಥಾಪಕ ಎಂಡಿ ಆರ್ ಲೀಲಾವತಿ ತನ್ನ ಸೋದರಿಯಿಂದ 2 ಕೋಟಿ ಸ್ವೀಕಾರ ಮಾಡಿದ್ರು. ಬಹುಕೋಟಿ ಹಗರಣದಲ್ಲಿ 2 ಕೋಟಿ ಸ್ವೀಕರಿಸಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಉದ್ಯೋಗಿಯಾಗಿರುವ ಬಂಧಿತೆ ಜಾಲಹಳ್ಳಿ ನಿವಾಸಿ ಆರ್ ಮಂಗಳ ಅವರನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಮಂಗಳ ಬಳಿಕ ಬಿಜೆಪಿ ಪ್ರಭಾವಿಗೂ ಕೂಡ ಕೆಡ್ಡ ತೋಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ನಾಯಕನಿಗೆ ಕೆಡ್ಡ ತೋಡಿರುವ ಸಿಐಡಿ ಅಧಿಕಾರಿಗಳು. ಹಾಗಾದ್ರೆ ಆ ಬಿಜೆಪಿ ನಾಯಕ ಯಾರು ಅನ್ನೋ ಪ್ರಶ್ನೆ ಇದೆ. ಜೊತೆಗೆ ಬಿಜೆಪಿಯವರು ಯಾವಾಗ ಸಿದ್ದರಾಮಯ್ಯನವರ ಬೆನ್ನು ಬಿದ್ರೋ ರಾಜೀನಾಮೆಗೆ ಅವತ್ತಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಪ್ರತ್ಯಸ್ತ್ರವನ್ನ ರೆಡಿ ಮಾಡಿಕೊಂಡೇ ಕಾಯ್ತಾ ಇದ್ರು. ಈಗ ಬಿಜೆಪಿಗೆ ನಡುಕ ಹುಟ್ಟಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯನವರ ಶರವೇಗವನ್ನ ನೋಡ್ಬಿಟ್ಟು ಬಿಜೆಪಿಗೆ ಪುಕ ಶುರುವಾಗ್ಬಿಟ್ಟಿದೆ. ಭೋವಿ ನಿಗಮದ ಹಗರಣ ನೀವೆಲ್ಲ ಕೇಳೇ ಇರ್ತೀರಿ. ಆ ಹಗರಣವೇ ಸಿದ್ದರಾಮಯ್ಯನವರಿಗೆ ಬ್ರಹ್ಮಾಸ್ತ್ರ. ಈಗ ಬಿಜೆಪಿ ವಿರುದ್ಧ ಬಿಜೆಪಿ ಕಾಲದಲ್ಲಿ ನಡೆದಿತ್ತು ಈ ಬ್ರಹ್ಮಾಂಡ ಹಗರಣ. ಹಾಗಾಗಿನೇ ಸಿದ್ದರಾಮಯ್ಯನವರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ. ಹಳೇ ಹಗರಣಗಳು, ಹಳೇ ಪ್ರಕರಣಗಳನ್ನೆಲ್ಲ ಹೆಕ್ಕಿ ತೆಗೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿನೇ ಬಿಜೆಪಿ ಅವರಿಗೆ, ಜೆಡಿಎಸ್ ನವರಿಗೆ ಈಗ ಪುಕ ಶುರುವಾಗ್ಬಿಟ್ಟಿದೆ. ಭೋವಿ ನಿಗಮದ ಮಾಜಿ ಎಂಡಿ ತಂಗಿ ಅರೆಸ್ಟ್ ಮಾಡಿದ್ದಾರೆ ಈಗ ಸಿಐಡಿ ಅಧಿಕಾರಿಗಳು. ಮಾಜಿ ವ್ಯವಸ್ಥಾಪಕ ಎಂಡಿ ಆರ್ ಲೀಲಾವತಿ ಅವರ ಸಹೋದರಿ ಅನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 2 ಕೋಟಿ ಸ್ವೀಕರಿಸಿದ್ರು ಇವರು ಬಹುಕೋಟಿ ಹಗರಣದಲ್ಲಿ. ಹಾಗಾಗಿನೇ ಆ ಆರೋಪ ಇತ್ತು. ಭಾರತೀಯ ವಿಜ್ಞಾನ ಸಂಸ್ಥೆಯ ಉದ್ಯೋಗಿ ಆಗಿದ್ದಾರೆ ಇವರು. ಅಂದ್ರೆ ಈಗ ಅರೆಸ್ಟ್ ಆಗಿದಾರಲ್ಲ ಅವರು. ಜಾಲಹಳ್ಳಿ ನಿವಾಸಿ ಆರ್ ಮಂಗಳ ಅವರನ್ನ ಇಲ್ಲಿ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಮಂಗಳ ಬಳಿಕ ಬಿಜೆಪಿ ಪ್ರಭಾವಿಗೂ ಕೂಡ ಈಗ ಅರೆಸ್ಟ್ ಮಾಡುವಂತ ಸಾಧ್ಯತೆಯೂ ಇದೆ. ಹಾಗಾಗಿನೇ ಬಿಜೆಪಿ ನಾಯಕನಿಗೆ ಕೆಡ್ಡ ತೋಡಿದ್ದಾರೆ ಸಿಐಡಿ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇದೆ.